ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ ಹುರಿಗಡಲೆ ಬರ್ಫಿ. ಮೊದಲಿಗೆ ನಾವಿಲ್ಲಿ ಒಂದು ಪ್ಯಾನ್ಗೆ ಒಂದು ಬಟ್ಟಲು ಹುರಿಗಡಲೆನ ತಗೊಂಡು ಸ್ವಲ್ಪ ಹುರ್ಕೋಬೇಕು. ನಿಧಾನವಾಗಿ ಹುರ್ಕೊಳ್ಳಿ. ಅದಕ್ಕೆ ನೀವು ಬೇಕಿದ್ರೆ ಒಂದು ಅರ್ಧ ಬಟ್ಲು ಕಡಲೆ ಬೀಜವನ್ನು ಹಾಕ್ಕೊಂಡು ಹುರ್ಕೋಬೋದು, ಬೇಡ ಅಂದರೆ ಬೇಡ. ಈಗ ಆಗಿದೆ, ತೆಗೆದಿಟ್ಕೊಳ್ಳಿ. ನಂತರ ಅರ್ಧ ಬಟ್ಲು ಎಳ್ಳನ್ನು ಹಾಕ್ಕೊಂಡು, ಬಿಳಿ ಎಳ್ಳು ಅಥವಾ ಕರಿ ಎಳ್ಳಾದರೂ ಪರವಾಗಿಲ್ಲ, ಹಾಕ್ಕೊಂಡು ಹುರ್ಕೊಳ್ಳಿ. ಎಳ್ಳನ್ನು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ನಂತರ ನೋಡಿ, ಇವಾಗ ಆಗಿದೆ. ಒಂದು ಬೌಲಲ್ಲಿ ನಾನಿಲ್ಲಿ ಒಂದು ಬಟ್ಲು ನೀರನ್ನು ಹಾಕ್ಕೊಂಡು 2 ಅಚ್ಚು ಬೆಲ್ಲನ ಹಾಕ್ಕೊಂಡು ಕಾಯಿಸಿದ್ದೀನಿ. ನೋಡಿ, ನಂತರ ಮಿಕ್ಸಿ ಜಾರಿನ ಹುರಿದ ಕಡಲೆಯನ್ನು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಬೇಡಿ, ಸ್ವಲ್ಪ ತರಿಯಾಗಿರಲಿ. ನಂತರ ನೋಡಿ, ಇಲ್ಲಿ ಬೆಲ್ಲ ಕರಗಿದೆ, ಅದನ್ನು ಸೋಸ್ಕೊಳ್ಳಿ. ಪ್ಯಾನ್ಗೆ ಹಾಕ್ಕೊಂಡು ಸೋಸ್ಕೊಂಡ್ರಾಯ್ತು. ಈಗ ಅದನ್ನು ಸ್ವಲ್ಪ ಕುದಿಯಲು ಬಿಡಿ. ಅದಕ್ಕೆ 1 ಸ್ಪೂನ್ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಳಿ. ನಂತರ 1 ಸ್ಪೂನ್ ತುಪ್ಪವನ್ನು ಕೂಡ ಹಾಕೋಬೇಕು. ನೀವು ಬೇಕು ಅಂದರೆ ಇನ್ನೂ 1 ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ನೋಡಿ, ಇವಾಗ ಆಗಿದೆ. ಸ್ವಲ್ಪನೇ ಉಪ್ಪನ್ನು ಹಾಕ್ಕೊಳ್ಳಿ, 1 ಚಿಟಿಕೆ ಆದರೆ ಸಾಕು. ಒಂದೆಳೆ ಪಾಕ ಬಂದರೆ ಸಾಕು. ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ತುಪ್ಪವನ್ನು ಚೆನ್ನಾಗಿ ಹರಡಿದ್ದೀನಿ. ನೋಡಿ, ಈಗ ಒಂದೆಳೆ ಪಾಕ ಬಂದಿದೆ. ಅದಕ್ಕೆ ನಾವು ರುಬ್ಬಿಟ್ಟುಕೊಂಡಿದ್ದ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕೊಳ್ಳಿ. ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಂತರ ಹುರಿದ ಎಳ್ಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ. ನೀವೀಗ ಇನ್ನೊಂದು ತುಪ್ಪ ಕೂಡ ಹಾಕೋಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ ಆಗಿದೆ. ಇವಾಗ ತುಪ್ಪ ಆಗಿದ್ದ ತಟ್ಟೆಯಲ್ಲಿ ಇದನ್ನು ಹಾಕೊಳ್ಳಿ. ನಿಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ಹರಡ್ಕೊಳ್ಳಿ. ನಿಧಾನವಾಗಿ ಹರಡಬೇಕು. ಇವಾಗಲೇ ಕಟ್ ಮಾಡಬೇಡಿ. ಇದನ್ನು ಒಂದು 1/4 ಗಂಟೆ ಫ್ರಿಜ್ಜಲ್ಲಿ ಇಡಿ. ಇಲ್ಲಾಂದರೆ ಹಾಗೆ ಇಟ್ಟರು ಕೂಡ ಆಗುತ್ತೆ. ಮೇಲೆ ಬೇಕಿದ್ದರೆ ಗಾರ್ನಿಷ್ಗೆ ಎಳ್ಳನ್ನು ಹಾಕೊಳ್ಳಿ. ನೋಡಿ, ಇವಾಗ ಆಗಿದೆ. ಇವಾಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಬರ್ಫಿ ರೆಡಿ. ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಾಮೆಂಟ್ ಕೂಡ ಮಾಡಿ. ಧನ್ಯವಾದಗಳು.